ಸೊ ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇದೆ. ಅಂತೆ 37 ಕೋಟಿ ಹೆಂಗೆ ನೋಡ್ರಿ ಈ ತರ ಐತೆ. ಇದನ್ನ ಕಟ್ ಮಾಡ್ಬೇಕು ಗಿಲ್ಲಿ ವಿನ್ ಆದ್ಮೇಲೆ. ಬ್ರೋ ನಿನ್ ಕೈಯಲ್ಲಿ ಟ್ಯಾಟೂಗಳು ತೋರ್ಸೋ ಬ್ರೋ. ಎರಡೇನಾ ನೋಡಿ ಇವಾಗ ಹಿಡಿ. ಇಲ್ಲ ಬ್ರೋ ಗನ್ನ ಬ್ಲರ್ ಮಾಡ್ಬಿಡ್ತೀನಿ. ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅಂತ ಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇದೆ. 6 ಗಂಟೆ ಇರೋದ್ ನೋಡ್ಬೇಕು. ಸೊ ಅದಕ್ಕಿಂತ ಮುಂಚೆ ಹೋಗಿ ಬೇಗ ರೀಲ್ಸ್ ಮಾಡ್ಕೊಂಡ್ ಬರೋಣ ಅಂತ ಇವಾಗ ಹೊರಡ್ತಾ ಇದೀನಿ. ಫ್ರಾಂಕ್ ಏನಿಲ್ಲ ತಾನೇ. ನೀನ್ ಏರ್ ಕಟ್ ತೋರ್ಸಪ್ಪ ಗೈಸ್. ಅವ್ನ ಏರ್ ಕಟ್ ನೋಡಿ ನಾನ್ ಫಿದಾ ಆಗ್ಬಿಟ್ಟಿದೀನಿ ಗೈಸ್. ಏನ್ ಗೈಸ್ ಆ ಏರ್ ಕಟ್, ಅದು ಏರ್ ಕಟ್ ಅಲ್ಲ, ಮುಂದೆ ಜಾಸ್ತಿ ಬಿಡೋದ್ ನೋಡಿದೀನಿ. ನೀನೇ ಹಿಂದೆಗಡೆ ಇಷ್ಟ ಬಿಟ್ಟು ಅಲ್ಲ, ಹಿಂದೇನು ಇಲ್ಲ, ಇಲ್ಲಿ ಈ ಭಾಗದಲ್ಲಿ ಜಾಸ್ತಿ ಕಟ್ಟಿಂಗ್ ಚೆನ್ನಾಗ್ ಮಾಡ್ಸಿಲ್ಲ ಅಂತ. ಬ್ರೋ ಬೆಳಿತದ್ ಕೂದ್ಲು ಅದಕ್ಕೇನಂತೆ ಅಪ್ಪ ಮುಂದಿರ್ಗ ಹಿಂಗ್ ಇಷ್ಟ ಮಾಡ್ಸಿದೀನಿ. ಅಪ್ಪ ನೋಡ್ರಿ ಬೆಳ್ಬೆಳ್ಗೆ ಅಡ ಎಲ್ರಿ ಹಿಡೀರಿ ಹಿಡಿಯ ತೋರ್ಸ್ರಿ ಗೊತ್ತು. ಅದೇ ನಮ್ನ ಮಾಡದ ಮಹಾ ನೋಡಿ ಇವಾಗ ಹಿಡಿ. ಗೈಸ್ ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಅಂದ್ರೆ ಪ್ಲಾಸ್ಟಿಕ್ ಅಲ್ಲ ಮೆಟಲ್ ಗನ್. ಇದು ಎಷ್ಟ್ ಹಾಕಿದ್ರಿ? ನಂದ್ ಅಮ್ಮಮ್ಮ ಅಂದ್ರೆ 1000 ಆಗೈತೆ ಬ್ರೋ. ನಂದು 1000 ಓಟು. ಎಲ್ಲಾರ ಫೋನ್ ನಮ್ಮ ಅಜ್ಜಿ ಫೋನು ತಗೋ. ಅಲ್ಲ ತಾತಂಗ್ ಶೂಟ್ ಮಾಡ್ತಾವನೆ ಗನ್ ತೆಗ್ದಿ. ಗೈಸ್ ಆಕ್ಚುಲಿ ಇವತ್ ರೆಕಾರ್ಡ್ ಆಗ್ತಾರೆ, ಸಂಡೇ ಮಾರ್ನಿಂಗ್ ರೆಕಾರ್ಡ್ ಆಗ್ತಾ ಇರೋದು. ಇದು ಇವ್ನು ಮಂಡೇ ಅಪ್ಲೋಡ್ ಮಾಡೋದು. ಯಾರು ಹೇಳ್ತಿದೀನಿ ಕೆಲ್ಸಕ್ಕೆ ಗಿಲ್ಲಿನೇ ವಿನ್ನರ್. ಆಯ್ತು 150 ರೂಪಾಯಿ ತಂಗ್ ಕೊಡ್ತೀನಿ. ಯಾವಾಗ ನಾನು 150 ರೂಪಾಯಿ ಏನ್ ಪಟಾಕಿ ಹೊಡ್ಯಕಂದ? ಇಲ್ಲ 3000 ರೂಪಾಯಿ ಕೊಡು ತಗೊಂಡೋಗು. ಹೇಳ್ತೀನಿ ಅಲ್ಲಿ ಮೆಜೆಸ್ಟಿಕ್ ಹತ್ರ. ಇನ್ನೇನ್ ಸಮಾಚಾರ? ಯಾರು ಗೆಲ್ಬೇಕು? ಯಾರು ಗೆಲ್ಬೇಕಲ್ಲ, ಗಿಲ್ಲಿನೇ ಗೆದ್ದಾಯ್ತು. ಆಲ್ರೆಡಿ ಗೆದ್ದಾಯ್ತು. 37 ಕೋಟಿ. ಅದು ನಿನ್ನೆ ಮಿಡ್ನೈಟ್ ಗಂಟೆ ತಾಳಪ್ಪ 50 ಕೋಟಿ ಆಗಿರುತ್ತೆ. ರಿಯಾಕ್ಷನ್ ನೋಡಲ್ಲಿ ನಾನ್ 2 ನಿಮಿಷ ಹೆಂಗಾಗಿದೆ ಗೊತ್ತಾ? ಶಾಪ್ ಬೀಳ್ಸ್ಗಿತ್ತಿ ಬಲ್ಲಿ ಅಂಟಿ ಪಾಪ ಗಿಲ್ಲಿ ಫ್ಯಾನ್. ಅಂಟಿ ತರ್ಸು ಅಂಟಿನ. ಅಂಟಿ 37 ಕೋಟಿ ಹೆಂಗೆ ನಮ್ಗಲ್ಲ ಅಂಟಿ, ಗಿಲ್ಲಿಗೆ 50 ಕೋಟಿ ಆಗಿರ್ತೈತಿ. ಇವಾಗ ನಾವ್ 1000 ಹಾಕಿದೀವಿ. ನಾನೇ 1000 ಹಾಕಿದೀನಿ. ಬೇರೆ ನಂಬರ್ ತಗೊಳ್ರಿ. ಬೆಳಗ್ಗೆ ಮಾಡಕ್ ಬೇರೆ ಕೆಲ್ಸ ಇರಲ್ಲ. ಇಟ್ಕೊಂಡ್ ಬಂದ್ಬಿಡ್ತಾವೆ. ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ. ಅದು ಎಲ್ಲಿಂದ? 1 ನಿಮಿಷ ರೈಸ್ ಬೇಕು. ಎಷ್ಟಾಯ್ತು? ಇಲ್ಲಪ್ಪ ಒಂದ್ ರೌಂಡ್ ಕೊಡು. ಇಷ್ಟೊಂದು ಹೈಟ್ ಮಾಡ್ಕೊಂಡಿದ್ಯಲ್ಲ ನೀನೇನಿದು? ಅಲ್ಲ ಗೈಸ್ ನೋಡಿ ಎಷ್ಟು ಕೊಟ್ಟೆ ನೀನು? 8,000. ಇಲ್ಲ 8,000. 10,000. 10,000 10, 15, 7. ಐಸ್ MK ಅವರು ಸೈಕಲ್ ಓಡಿಸ್ತವ್ರೆ ನೋಡಿ. ಫ್ರಂಟ್ ಇಡಿ ಬ್ಯಾಕ್ ಇಡಿ ಬೇಡ. ಇನ್ನು ಎಷ್ಟು ದೂರ ಹೋಯ್ತಾ ನಾನು? ಆಡ್ ಮರಿ ನೋಡ್ರಿ ಇಲ್ಲೂ ಹೋಯ್ತೈತೆ. ನಾನ್ ಇವತ್ತೇ ನೋಡಿ ಫಸ್ಟ್ ಇಷ್ಟೊಂದ್ ಐತ್ ನೋಡ್ರಿ ಗೈಸ್. ಸೈಕಲ್ ಮಾತ್ರ ಭಾರಿ ಆಗೈತೆ. ಅದ್ರ ಸೀಟ್ ಇನ್ನೊಂಚೂರು ಕೆಳಗಡೆ ಇದ್ರೆ ಭಾರಿ. ಅದು ಬಿಟ್ರೆ ಇನ್ನೇನಿಲ್ಲ ಬ್ರೋ. ನಿನ್ ಕೈಯಲ್ಲಿ ಟ್ಯಾಟೂಗಳು ತೋರ್ಸೋ ಬ್ರೋ. ಎರಡೇನಾ 3 ಆಮೇಲೆ ಅಯ್ಯ ಬ್ರೋ ನಿಮ್ ಕೈಯಲ್ಲಿ ಟ್ಯಾಟೂಗಳಾಯ್ತಾ? ಟ್ಯಾಟೂಗಳು ಯಾಕೆ ಹೋಯ್ತಾರೆ? ಗೌರ್ಮೆಂಟ್ ಕೆಲಸ ಸಿಗಲ್ಲ. ದೇವ್ರೇ ನಾನು ಹಿಂಗೆ ಅನ್ಕೊಂಡ್ ಸುಮ್ನೆ ಇದೀನಿ. ಗೌರ್ಮೆಂಟ್ ಕೆಲಸ ಸಿಗಲ್ಲ ಟ್ಯಾಟೂ ಹಾಕ್ಸಿದ್ರೆ ಅಂತ. ನೀನು ಗೌರ್ಮೆಂಟ್ ಕೆಲಸ ಬೇಡವಾ? ಹಂಗ್ ಬೇಡ, ಸಿಗಲ್ಲ ಅಂತ ಗೊತ್ತು. ಲಾಸ್ಟ್ ಬೆಂಚರ್ ನಾವೆಲ್ಲ ಹೆಂಗೆ ಇದ್ರು ಜೀವನ ನಡೆಸ್ತೀವಿ ನಾವು. 1:41 ಆಗೈತೆ. ಸೊ ನಾನ್ ಇಲ್ಲಿಗ್ ಬಂದಾಗ 11 ಗಂಟೆ. ಸೊ ಇಷ್ಟವರೆಗೂ ರೀಲ್ಸ್ ಮಾಡ್ಕೊಂಡು ಇವಾಗ ಮನೆಗೆ ಹೊರಡ್ಬೇಕು. ಫಸ್ಟ್ ಟೈಮ್ ಇಷ್ಟು ಬೇಗ ಹೊಡ್ತಾರ ನಾವು. ಇಷ್ಟ ಬೇಗ ಹೋಯ್ತೀವಿ ಫಸ್ಟ್ ಟೈಮ್. ಹತ್ತತ್ರ ಅದು ಸಂಡೇ ಟೈಮ್ ಬಂದ್ಬಿಟ್ರಂತೂ
4 ಗಂಟೆ 5 ಗಂಟೆ ಮಿನಿಮಮ್ ಅಲ್ಲವ್ರ. ಗ್ರ್ಯಾಂಡ್ ಫಿನಾಲೆ ಐತಲ್ಲ ಬಿಗ್ ಬಾಸ್, ಅದಕ್ಕೋಸ್ಕರ ಬೇಗ ಹೋಗ್ತಾ ಇದೀವಿ. ಮತ್ತೆ ಎಕ್ಸಾಮ್ ಎಲ್ಲ ಐತಲ್ಲ ಅದಕ್ಕೋಸ್ಕರ. ಹಂಗೆ ಇವಾಗ ಕೇಕ್ ತಗೊಂಡ್ ಹೋಗ್ಬೇಕು, ಸೊ ಮನೆಗೆ, ಅದಕ್ಕೆ ಇವಾಗ ಬೇಗ ಹೊರಡ್ತಾ ಇದೀವಿ. ಇದಾದ್ಮೇಲೆ ನಾನ್ ಬಿಗ್ ಬಾಸ್ ಸೇರೋಣ ಅನ್ಕೊಂಡಿದೀನಿ. ಸೇರೋಣ ಅಲ್ಲ, ಹೋಗೋಣ ಅದು. ಅದೇ ಹೋಗೋಣ ಅನ್ಕೊಂಡಿದೀನಿ. ಅದೇನು ಬ್ರೋ, ಅದೇನ್ ಅಷ್ಟಲ್ಲ ಸೇರ್ಕೊಳಕ್ಕೆ, ಓಕೆ. ಅಥವಾ ಅದೇನು ಬ್ರೋ, ಏನೋ ಎಣ್ಣೆ ಬಿಡ್ಸೋರ್ನ ಏನಂತಾರಲ್ಲ, ರಿಮೈಂಡ್ ರೂಮ್ ಹಾಕೊಳತ್ತ ಸೇರ್ಕೊಳ. ಏನೋ ಒಂದು ನನ್ಗೊಂದು ಅವಕಾಶ ಮಾಡ್ಕೊಟ್ರೆ ನಮ್ಗೆ ಓಟ್ ಹಾಕ್ತೀವಿ. ಗೈಸ್ ಫೈನಲಿ ಇವಾಗ ರೀಲ್ಸ್ ಮಾಡ್ಕೊಂಡ್ ಬಂದಿ ಬರ್ತಾ ಕೇಕ್ ತರ್ಲಿಲ್ಲ. ನೋಡ್ರಿ ಈ ತರ ಐತೆ, ಇದನ್ನ ಕಟ್ ಮಾಡ್ಬೇಕು ಗಿಲ್ಲಿ ವಿನ್ ಆದ್ಮೇಲೆ. ಮತ್ತೆ ನಾವ್ ಅಮ್ಮಂಗೂ ಗಿಲ್ಲಿ ಗೆಲ್ಬೇಕು. ಸೊ ನನಗಿಂತ ಜಾಸ್ತಿ ನಾವ್ ಅಮ್ಮಂಗೆ ಗಿಲ್ಲಿ ಗೆಲ್ಬೇಕು. ಏನಂತೀಯಮ್ಮ? ಇನ್ನೂ ಗೆದ್ದಿಲ್ಲ. ನೀವು ನೋಡ್ತಿರ್ಬೇಕಾರೆ ಆಲ್ರೆಡಿ ಗಿಲ್ಲಿ ಗೆದ್ದಾಯ್ತು. ನನ್ಗೇನ್ ಅನ್ಸಲ್ಲ, ನನ್ಗೆ ಅಲ್ಲೆಲ್ಲ ಹೋಗ್ಬಂದ್ ಸುಸ್ತಾಯ್ತು ಅನ್ಸ್ತದ. ಮತ್ತೆ ಇನ್ನೊಂದೇನು ಅಂದ್ರೆ ಗೈಸ್, ನಮ್ಮಮ್ಮ ಸೀಸನ್ 1 ಇಂದ ನೋಡಿದ್ಯಾ? ನೋಡಿದೀನಿ. ಸೀಸನ್ 1 ಇಂದ ಸೀಸನ್ 12 ವರ್ಗು ಒಂದಿನನು ಮಿಸ್ ಮಾಡ್ತಾರೆ ನೋಡೈತೆ. ಆದ್ರೆ ಒಂದ್ ಸೀಸನ್ ಕೂಡ ಓಟ್ ಹಾಕಿಲ್ಲ ನಮ್ಮಮ್ಮ. ಸೊ ಹಾಕಿರೋದೇ ಈ ಸೀಸನ್. ನಾನು ಕೂಡ ಸೀಸನ್ ಎಷ್ಟರಿಂದ ನೋಡಿದೀನಿ ಅಂದ್ರೆ, ಚಂದನ್ ಶೆಟ್ಟಿ ಅವ್ರು ಇದ್ರಲ್ಲ, ಸೊ ಅವಾಗಿಂದ ಕಂಟಿನ್ಯೂಸ್ ಆಗಿ ನೋಡಿದೀನಿ. ಅದಕ್ಕಿಂತ ಮುಂಚೆಯಿಂದಾನು ನೋಡಿದೀನಿ, ಗ್ಯಾಪ್ನ ಇದೆ. ನಾನು ಅಂದ್ರೆ ಇದನ್ ನೋಡ್ತಿರ್ಲಿಲ್ಲ, ಏನ್ ಹೇಳ್ರಿ, ಶನಿವಾರ ಭಾನುವಾರ ಆಗ್ಲಿ ಮತ್ತೆ ಏನಾದ್ರು ಜಗಳ ಆಡ್ತಿರ್ಬೇಕಾದ್ರೆ ನೋಡ್ತಿರ್ಲಿಲ್ಲ. ಬರೀ ಟಾಸ್ಕ್ ಆಡುವಾಗ ಮಾತ್ರ ನೋಡ್ತಿದ್ದೆ. ಟಾಸ್ಕ್ ಆಡೋದೇ ಇಂಟ್ರೆಸ್ಟ್, ಯಾರು ಗೆಲ್ತಾರೆ ಅಂತ. ನಾವ್ ಅಮ್ಮನ್ನ ಕೇಳ್ತಿದ್ದೆ ಯಾರು ಒಳ್ಳೆಯವರು ಅಂತ. ಯಾರು ಒಳ್ಳೆಯವರು ಅಂತ ಹೇಳುತ್ತಲ್ಲ, ನಮ್ಮ ಅಮ್ಮಂಗೆ ಯಾರು ಇಷ್ಟ ಅವ್ರು ಹೇಳ್ತಿದ್ದಲ್ಲ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡ್ ಕೂತ್ಕೋತಿದ್ದೆ. ಆದ್ರೆ ಈ ಸೀಸನ್ ಮಾತ್ರ ಹತ್ರ ಎಷ್ಟು ಮಟ್ಟಿಗೆ ನೋಡಿದೀನಿ ಅಂದ್ರೆ, ಸಾಕ್ಬಾರ್ಲ, ಎಷ್ಟ್ ಸಲ ಹೇಳಿದೆ ಕೇಕ್ ಕಟ್ ಮಾಡುವಾಗ ಹೇಳಿವಂತೆ. ಗೈಸ್ ನಮ್ಮ ಅಮ್ಮನ್ನ ಕೇಕ್ ತರಕ್ಕೆ ನಾನ್ ಕಳ್ಸಿದೆ. ಸೊ ಕೇಕ್ ಮೇಲೆ ಕಂಗ್ರಾಚುಲೇಷನ್ ಗಿಲ್ಲಿ ಅಂತ ಹಾಕ್ಸು ಅಂತ ಫೋನ್ ಹಾಕಿದೆ. ನಾನೆಂತ ಕೇಕ್ ತರ್ಲಿಲ್ಲ ಅಂದ್ರೆ, ಇಲ್ಲಿ ಬರೋದಾರಿಲ್ಲ, ಎಲ್ಲೂ ಬೇಕರಿ ಇರ್ಲಿಲ್ಲ. ಇವಾಗ ಕಂಗ್ರಾಚುಲೇಷನ್ ಗಿಲ್ಲಿ ಅಂತ ನಾವ್ ಅಮ್ಮಂಗ್ ಅನ್ನಕ್ ಬರ್ತಾ ಇಲ್ಲ. ಹೇಳು ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್. ಅದಕ್ಕೆ ಅಲ್ವಾ ನಿನಗ್ ಫೋನ್ ಮಾಡ್ಕೊಟ್ಟಿದ್ ಬೇಕ್ರಿ ಅವ್ರಿಗೆ. ಹೇಳಿ ಇನ್ನೊಂದ್ಸತಿ. ಕಂಗ್ರಾಚುಲೇಷನ್. ಸೊ ಈ ಒಬ್ರು ಹೋದ್ರು ಒಳಿಕೆ ಕರ್ಕೊಂಡ್ ಬರಕ್ಕೆ, ಅದನ್ನ ನೋಡ್ಬೇಕಿತ್ತು. ನಮ್ಮನೇಲಿ ಯಾವತ್ತು ಎಷ್ಟೇ ಮಳೆ ಬದ್ದಿದ್ರು ಆಗ್ದಲೇ ಇರೋದು. ಬೇರೆವೆಲ್ಲ ಬರ್ತಾ ಇದಾವೆ ನೋಡ್ರಿ. ಉದಯ ಟಿವಿ ಬರ್ತೈತೆ, ಇದೊಂದು ಬರ್ತಾ ಇಲ್ಲ. ಕಲರ್ಸ್ ಕನ್ನಡ ಮಾತ್ರ ಬರ್ತಾ ಇಲ್ಲ. ಗೈಸ್ ಇವಾಗ ನಾನು ಇಲ್ಲೇ ಮೊಬೈಲ್ ಅಲ್ಲೇ ನೋಡ್ಕೊಂಡು ಊಟ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಬರ್ತಾನೆ ಇಲ್ಲ ಅಂತ ಫುಲ್ ಸಪ್ಪು ಕೂತ್ಬಿಟ್ಟವ್ರ ಎಲ್ಲಾರು. ಗೈಸ್ ನಮ್ಮ ಅಪ್ಪ ಇವಾಗ ಅವ್ರ ಫ್ರೆಂಡ್ ಫೋನ್ ಹಾಕಿತ್ತು, ಸಂಡೇ ರೇಟ್ ಎಲ್ಲೆಲ್ಲ ಐತೆ ಅಲ್ಲೆಲ್ಲ ಬರ್ತಾ ಇಲ್ಲ ಅಂತ ಅಂತವ್ರೆ. ಎಲ್ಲ ಗದ್ಮಾಗ ಹಾಕೊಂಡ್ ಕೂತವ್ರೆ. ಗೈಸ್ ಇವಾಗ ಸುದೀಪ್ ಸರ್ ಅವ್ರು 3 ಜನ ಟಾಪ್ 3 ಇದಾರಲ್ಲ, ಸೊ ಅವ್ರನ್ನ ಕರ್ಕೊಂಡ್ ಬರಕ್ಕೆ ಹೋಗ್ತಿದಾರೆ ಮನೆ ಒಳಗೆ. ಮತ್ತೆ ಯಾರ್ ಗೆಲ್ತಾರೆ ಅನ್ನೋದು ಆಲ್ರೆಡಿ ನನಗ್ ಗೊತ್ತು. ನಾವ್ ಅಮ್ಮಂಗ್ ಆದ್ರೂ ಭಯ, ಯಾರ್ ಗೆಲ್ತಾರೆ ಅಂತ. ಯಾಕಂದ್ರೆ ನಾವ್ ಅಮ್ಮಂಗೆ ಗಿಲ್ಲಿ ಗೆಲ್ಲೋದ್ ಇಷ್ಟ ಇಲ್ಲ ಅಲ್ಲ. ಸರಿ ಗೈಸ್ ಇವಾಗ ಅಡ್ವರ್ಟೈಸ್ ಬಂದೈತೆ. ಅಡ್ವರ್ಟೈಸ್ ಮುಗ್ದಿ ಇವಾಗ ಕರ್ಕೊಂಡ್ ಬಂದ್ಬಿಟ್ಟು ಒಬ್ರು ನಾಮಿನೇಟ್ ಅಂದ್ರೆ ಅವ್ರನ್ನ ಕಳಿಸ್ಬಿಟ್ಟು ಇನ್ನಿಬ್ರು ಹಿಡ್ಕೊಂಡ ಕೇಕ್ ಕಟ್ ಮಾಡೋಣ. ಏನ್ ಅವ್ರಿಬ್ರು ಹಿಡ್ಕೋತಾರೆ ಕೈನ. ನಮ್ಮಮ್ಮ ಇದನ್ನು ಫ್ರಿಜ್ ಅಲ್ಲಿ ಇಟ್ಬಿಟ್ಟೈತೆ, ಫುಲ್ ತಣ್ಣು ಕೋಲ್ಡ್ ಕೊರಿತೈತೆ. ಇದಂತೂ ಓಪನ್ ಮಾಡ್ತಾ ಇದೀನಿ. ಡಬ್ಲಿ ಬಾಕಿದ್ಯಾ? ಕೇಕ್ ಮೇಲೆ ಕಂಗ್ರಾಚುಲೇಷನ್ ಗಿಲ್ಲಿ, ಇದು ಯಾವ್ದೋ ಕಿರೀಟ 3 ಅಂತ ಹಾಕ್ಬಿಟ್ಟವ್ರೆ. All thanks to all of you. ಗೈಸ್ ಕೇಕ್ ಕಟ್ ಮಾಡಾಯ್ತು. ಸೊ ಗೈಸ್ ಕೇಕ್ ಕಟಿಂಗ್ ಎಲ್ಲ ಆಯ್ತು. ನಮ್ಮನೆ ಕೇಕ್ ನ ತಿನ್ಬಿಟ್ಟು ಆಲ್ರೆಡಿ ಮಲ್ಗಿದ್ರು. ಏನಕಂದ್ರೆ ನಾಳೆ ಸೋಮವಾರ ಯಾರು ತಿನ್ನಲ್ಲ ನಮ್ಮನೆ. ಸೊ ಅದಕ್ಕೋಸ್ಕರ ಎತ್ತಿಟ್ಟಿದ್ರು. ನಾನು ಇವಾಗ ತಿಂದ್ರೇನೆ ತಿಂದೇ ಇಲ್ಲ, ನಾಳೆ ತಿನ್ನಕ್ಕಾಗಲ್ಲ ಅನ್ಬಿಟ್ಟು ನಮ್ಮಮ್ಮ ಇವಾಗ ಕಟ್ ಮಾಡ್ಕೊಡ್ತಾವ್ರೆ. ಬೇಜಾರಾಗ್ತೈತೆ ಇನ್ಮೇಲೆ ಏನ್ ಮಾಡೋದು ಅಂತ. ಹಂಗ ಅನ್ಕೋತೀವಿ, 1 ವಾರ 2 ವಾರ ಅಷ್ಟೇ, ಅದು ರೆಗ್ಯುಲರ್ ಆಗ್ಬಿಡುತ್ತೆ. ತಿರ್ಗಾ ಬಿಗ್ ಬಾಸ್ ಬಂದಾಗ ಅದೇ ಖುಷಿ ಇರುತ್ತೆ. ಸೊ ಮುಂದಿನ ವರ್ಷ ಗಿಲ್ಲಿ ಇರಲ್ಲ ಅನ್ನೋದೊಂದು ಬೇಜಾರು. ಆದ್ರೆ ಈ ಸತಿ ಗಿಲ್ಲಿ ಗೆದ್ರಲ್ಲ, ನೆಕ್ಸ್ಟ್ ಏನು ಮತ್ತೆ ಅವ್ರ ಇಂಟರ್ವ್ಯೂ ಎಲ್ಲ ನೋಡ್ಬೇಕು. ಏನಕಂದ್ರೆ ಇನ್ನ ಶುರು ಹಚ್ಕೊಬಿಡ್ತಾರಲ್ಲ, ಇನ್ನ ಮೀಡಿಯಾ ಚಾನಲ್ಸ್ ಎಲ್ಲ ಹೋಗ್ಬಿಟ್ಟು ಅವ್ರ ರಿಯಾಕ್ಷನ್ ಏನು ಅನ್ನೋದನ್ನ ನಾನ್ ನೋಡ್ಬೇಕು. ಅಂದ್ರೆ ಜನ ಸೋಶಿಯಲ್ ಮೀಡಿಯಾದಲ್ಲಿ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ನೆಲ್ಲ ಟ್ಯಾಟೂ ಹಾಕ್ಸ್ಕೊಂಡಿರೋರ್ನ ಆ
ರಿಯಾಕ್ಷನ್ ನೋಡ್ಬೇಕು. 1 ಮಿಲಿಯನ್ ಮೇಲೆ ಆಗಿರೋ ಇದು ಫಾಲೋವರ್ಸ್, ಮತ್ತೆ ಇಷ್ಟು ಜನ, ಅದು ಈ ಸೀಸನ್ಗೆ ಇಷ್ಟೊಂದ್ ಜನ, ಅವ್ರ ರಿಯಾಕ್ಷನ್ ಏನು, ಯಾವ ತರ ತಗೊಂಡ್ರು ಅದನ್ನ, ಏನ್ ಹೇಳ್ತಾರೆ ಆ ಜನಕ್ಕೆ, ನಮ್ಗಳಿಗೆಲ್ಲ ಏನ್ ಹೇಳ್ತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ ಐತೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಮತ್ತೆ ಈ ವಿಡಿಯೋ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ವೈಟ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್, ಬೈ ಮಾಬ್ರು. ಏನ್ ಬಾಯ್ ಗೈಸ್, ನನ್ ಮಗನೇ ತೋರ್ಸಲ್ಲ ನಮ್ಮಮ್ಮ ಕರ್ಕಿ ಅಂತ ಇನ್ನೇನ್ ಮಾತಾಡೋಣ. ತಗೋ ಫಾ ಅಂತ ಹಾಕ್ಬೇಕಷ್ಟೇ ಇವಾಗ. ಬೈ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿ ಅಂತ ಹೇಳ್ತಾ ಬೈ. ನೆಕ್ಸ್ಟ್ ವಿಡಿಯೋ ನಮ್ಮ ಅಜ್ಜಿ ಹಂಗೇನಿಲ್ಲ ಗೈಸ್, ನನಗೆ ನಮ್ಮ ಮನೇಲಿ ಯಾರು ಮುಖ ತೋರ್ಸಕ್ ಇಷ್ಟ ಇಲ್ಲ, ಅದಕ್ಕೆ ತೋರಿಸ್ತಾ ಇಲ್ಲ. ನಾನು ಸುಮ್ನೆ ಹಂಗೆ ಇವ್ನ್ ರೇಗ್ಸಕ್ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋ ನಮ್ಮ ಅಜ್ಜಿ ಜೊತೆ ಬರುತ್ತೆ, ವೇಟ್ ಮಾಡ್ತಾ ಇರಿ.